ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇಶದಲ್ಲಿ ದೊಡ್ಡದೊಂದು ರಾಜಕೀಯ ಸಮರ ನಡೆಯೋದಕ್ಕೆ ಶುರುವಾಗಿದೆ. ರಾಹುಲ್ ಗಾಂಧಿಯವರ ಭಾರತೀಯ ಪೌರತ್ವವನ್ನೇ ರದ್ದು ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಲಾಗಿದೆ. ಇದಕ್ಕೆ ಕಾರಣ ರಾಹುಲ್ ಗಾಂಧಿ 2 ದೇಶದ ಪೌರತ್ವವನ್ನ ಹೊಂದಿದ್ದಾರೆ ಅನ್ನುವ ಆರೋಪ. ಒಂದು ವೇಳೆ ಆರೋಪ ಸಾಬೀತಾಗಿ ಬಿಟ್ರೆ ರಾಹುಲ್ ಗಾಂಧಿ ಭಾರತದ ಪೌರತ್ವವನ್ನೇ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಈ ಕೇಸ್ನ ಬಗ್ಗೆ ಕೋರ್ಟ್ ಕೇಂದ್ರ ಸರ್ಕಾರದ ಬಳಿ ಮಾಹಿತಿ ಕೇಳಿದೆ. 2 ದೇಶದ ಪೌರತ್ವ ಹೊಂದಿದ್ದಾರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳಿದ್ರೆ ಮಾಹಿತಿಯನ್ನ ನೀಡಬೇಕು ಅಂತ ಕೇಂದ್ರಕ್ಕೆ ನ್ಯಾಯಾಲಯ ಸೂಚನೆ ನೀಡಿದೆ. ಅದರಲ್ಲೂ ರಾಹುಲ್ ಗಾಂಧಿ ಬ್ರಿಟನ್ನ ಪೌರತ್ವ ಹೊಂದಿದ್ದಾರೆ ಅಂತ ಅರ್ಜಿದಾರರು ಕೋರ್ಟ್ಗೆ ಹೇಳಿದ್ದಾರೆ. ಭಾರತದ ನಿಯಮದ ಪ್ರಕಾರ ಯಾವುದೇ ಒಬ್ಬ ಭಾರತದ ನಾಗರಿಕ 2 ದೇಶದ ಪೌರತ್ವವನ್ನ ಹೊಂದುವಂತಿಲ್ಲ. ಹಾಗೆ ಮಾಡಿದರೆ 2ರಲ್ಲಿ 1 ಪೌರತ್ವವನ್ನ ರದ್ದು ಮಾಡಲೇಬೇಕು. ಹೀಗಾಗಿ ರಾಹುಲ್ ಗಾಂಧಿ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಹಾಗಂತ ರಾಹುಲ್ ಗಾಂಧಿ ಮೇಲೆ ಈ ಆರೋಪ ಕೇಳಿ ಬಂದಿರೋದು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಅವರು ಬ್ರಿಟನ್ ಪೌರತ್ವ ಹೊಂದಿದ್ದಾರೆ. ಹೀಗಾಗಿ ರಾಹುಲ್ ಭಾರತೀಯರೇ ಅಲ್ಲ ಅನ್ನುವ ಆರೋಪ ಕೇಳಿ ಬಂದಿತ್ತು. ಈಗ ಈ ಆರೋಪ ಕೋರ್ಟ್ ಮೆಟ್ಟಿಲೇರಿದೆ ಅಷ್ಟೇ. ಒಂದು ವೇಳೆ ಸದ್ಯದ ದೇಶದ ವಿಪಕ್ಷ ನಾಯಕರ ಮೇಲಿರುವ ಈ ಆರೋಪ ಸಾಬೀತಾಗಿದ್ದೇ ಆದಲ್ಲಿ ಅದು ದೊಡ್ಡ ಮಟ್ಟದ ರಾಜಕೀಯ ಚರ್ಚೆಗೆ ಕಾರಣವಾಗಬಹುದು. ಅಷ್ಟಕ್ಕೂ ರಾಹುಲ್ ಗಾಂಧಿಯವರ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬಂದಿರೋದು ಯಾಕೆ? ರಾಹುಲ್ ಗಾಂಧಿ ನಿಜವಾಗಿಯೂ ಬ್ರಿಟನ್ ದೇಶದ ಪೌರತ್ವವನ್ನ ಹೊಂದಿದ್ದಾರಾ? ಈ ಪೌರತ್ವ ವಿಚಾರದಲ್ಲಿ ನಮ್ಮ ದೇಶದ ಕಾನೂನು ಏನ್ ಹೇಳುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಪೌರತ್ವ ವಿಚಾರ ಈಗ ಕೋರ್ಟ್ ಮೆಟ್ಟಿಲೇರಿದೆ. ಪೌರತ್ವ ವಿಚಾರ ನ್ಯಾಯಾಲಯದ ಅಂಗಳದಲ್ಲಿ ಸದ್ದು ಮಾಡ್ತಾ ಇದ್ದಂತೆ ಅಲಹಾಬಾದ್ ನ್ಯಾಯಾಲಯ ಈ ಕುರಿತಂತೆ ಕೇಂದ್ರ ಸರ್ಕಾರದ ಬಳಿ ಮಾಹಿತಿ ಕೇಳಿದೆ. ಅಷ್ಟೇ ಅಲ್ಲ, ಡಿಸೆಂಬರ್ 19ರೊಳಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮಗೆ ಕೊಡಲೇಬೇಕು ಅಂತ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಅಂದಹಾಗೆ ವಿಘ್ನೇಶ್ ಎಂಬುವವರು ರಾಹುಲ್ ಗಾಂಧಿ ಅವರ ಪೌರತ್ವದ ವಿಚಾರವಾಗಿ ಅಲಹಾಬಾದ್ ಕೋರ್ಟ್ನಲ್ಲಿ ಪಿಟಿಷನ್ ಹಾಕಿದ್ರು. ಪಿಟಿಷನ್ನಲ್ಲಿ ಏನಿತ್ತು ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಅವರ ಬಳಿ 2 ಪೌರತ್ವ ಇದೆ. ಭಾರತದ ನಾಗರಿಕತೆಯನ್ನ ಕೂಡ ರಾಹುಲ್ ಗಾಂಧಿ ಹೊಂದಿದ್ದಾರೆ. ಬ್ರಿಟನ್ ದೇಶದ ಪೌರತ್ವವನ್ನ ಕೂಡ ರಾಹುಲ್ ಗಾಂಧಿ ಹೊಂದಿದ್ದಾರೆ. ಈ ಕುರಿತಂತೆ ಸಿಬಿಐ ತನಿಖೆ ಆಗಲೇಬೇಕು ಅಂತ ವಿಘ್ನೇಶ್ ಪಿಟಿಷನ್ ಹಾಕಿದ್ರು. ಇಲ್ಲಿ ವಿಘ್ನೇಶ್ ಪಿಟಿಷನ್ ಹಾಕೋದಕ್ಕೆ ಕೂಡ ಒಂದು ಕಾರಣ ಇದೆ. VSS ಶರ್ಮಾ ಎಂಬುವವರು ಬ್ರಿಟನ್ ಸರ್ಕಾರದ ಬಳಿ ಒಂದು ಸ್ಪಷ್ಟೀಕರಣ ಕೇಳಿದ್ರು. ರಾಹುಲ್ ಗಾಂಧಿ ಬ್ರಿಟನ್ನ ಪೌರತ್ವವನ್ನ ಹೊಂದಿದ್ದಾರಾ ಅನ್ನುವ ಸ್ಪಷ್ಟೀಕರಣ ಅದು. ಇದಕ್ಕೆ ಬ್ರಿಟನ್ ಸರ್ಕಾರ ಇಮೇಲ್ ಮೂಲಕ VSS ಶರ್ಮಾ ಅವರಿಗೆ ಉತ್ತರ ನೀಡಿತ್ತು. ಆದರೆ ಆ ಇಮೇಲ್ ಮೂಲಕ ನೀಡಿದ ಉತ್ತರ ತುಂಬಾನೇ ಗೌಪ್ಯವಾಗಿತ್ತು. ಈ ಗೌಪ್ಯ ಉತ್ತರವನ್ನ VSS ಶರ್ಮಾ ವಿಘ್ನೇಶ್ ಜೊತೆ ಹಂಚಿಕೊಂಡಿದ್ರು. ಹೀಗೆ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಿಘ್ನೇಶ್ ಕೋರ್ಟ್ ಮೆಟ್ಟಿಲೇರಿದ್ದು. ಈಗ ನೀವು ಕೇಳಬಹುದು, ಬ್ರಿಟನ್ ಸರ್ಕಾರದ ಬಳಿ ಡೈರೆಕ್ಟ್ ಆಗಿ ಕೇಳಬಹುದಲ್ವಾ, ರಾಹುಲ್ ಗಾಂಧಿ ಪೌರತ್ವವನ್ನ ಹೊಂದಿದ್ದಾರಾ ಇಲ್ವಾ? ಬ್ರಿಟನ್ ಸರ್ಕಾರ ಭಾರತಕ್ಕೆ ಈ ಬಗ್ಗೆ ಮಾಹಿತಿ ನೀಡೋದಿಲ್ವಾ? ಇಲ್ಲೇ ಪ್ರಾಬ್ಲಮ್ ಇರೋದು. ಬ್ರಿಟನ್ ಪೌರತ್ವದ ವಿಚಾರವನ್ನ ಗೌಪ್ಯವಾಗಿ ಇಡುತ್ತೆ. ಕೆಲವೊಂದು ವೈಯಕ್ತಿಕ ಮಾಹಿತಿಯನ್ನ ಬ್ರಿಟನ್ ಸರ್ಕಾರ ಬಹಿರಂಗ ಪಡಿಸೋದೇ ಇಲ್ಲ. ಹೀಗಾಗಿ ಈ ಕುರಿತಂತೆ ಸಿಬಿಐ ತನಿಖೆ ಮಾಡುವಂತೆ ವಿಘ್ನೇಶ್ ಅಲಹಾಬಾದ್ ಕೋರ್ಟ್ಗೆ ಮನವಿ ಸಲ್ಲಿಕೆ ಮಾಡಿದ್ರು. ಈ ಪಿಟಿಷನ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಕೋರ್ಟ್ ಈಗ ಕೇಂದ್ರ ಸರ್ಕಾರಕ್ಕೆ ಈ ಕುರಿತಂತೆ ವಿವರವಾದ ಮಾಹಿತಿ ನೀಡುವಂತೆ ಸೂಚನೆ ನೀಡಿದೆ. ಡಿಸೆಂಬರ್ 19ರೊಳಗೆ ರಾಹುಲ್ ಗಾಂಧಿ ಅವರ ಪೌರತ್ವದ ಕುರಿತ ಎಲ್ಲಾ ಮಾಹಿತಿಯನ್ನ ನೀವು ನಮಗೆ ಸಲ್ಲಿಸಲೇಬೇಕು ಅಂತ ಕೋರ್ಟ್ ಹೇಳಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ರಾಹುಲ್ ಗಾಂಧಿಯ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇರೋದು ಇದೇ ಮೊದಲಲ್ಲ. 2022ರಲ್ಲೇ VSS ಶರ್ಮಾ ಬ್ರಿಟನ್ ಕೋರ್ಟ್ನಲ್ಲೇ ಈ ಕುರಿತಂತೆ ಪಿಟಿಷನ್ ಹಾಕಿದ್ರು. ಸುಬ್ರಮಣ್ಯನ್ ಸ್ವಾಮಿ ಕೂಡ ಡೆಲ್ಲಿ ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ್ರು. ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರೋದ್ರಿಂದ ಮೊದಲು ಅಲ್ಲಿ ವಿಚಾರಣೆ ಆಗ್ಲಿ ಅಂತ ಡೆಲ್ಲಿ ಹೈಕೋರ್ಟ್ ಹೇಳಿದೆ. ಈಗ ಅಲಹಾಬಾದ್ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದೆ. ಆ ಡೆಡ್ ಲೈನ್ನ ಒಳಗಡೆ ಕೇಂದ್ರದ ಗೃಹ ಸಚಿವಾಲಯ ಈ ಕುರಿತಂತೆ ಸಂಪೂರ್ಣವಾದ ಸ್ಪಷ್ಟೀಕರಣವನ್ನ ನ್ಯಾಯಾಲಯಕ್ಕೆ ಒದಗಿಸಲೇಬೇಕು. ಇದೇ ಮಾಹಿತಿಯ ಆಧಾರದ ಮೇಲೆ ನ್ಯಾಯಾಲಯ ಮುಂದಿನ ತೀರ್ಪನ್ನ ನೀಡಬಹುದು. ಇದೆಲ್ಲ ಸರಿಯಪ್ಪ, ನಮ್ಮ ಕಾನೂನಿನಲ್ಲಿ ಈ ಪೌರತ್ವದ ವಿಚಾರದಲ್ಲಿ ಯಾವ ನಿಯಮ ಇದೆ ಅಂತ ನೀವು ಕೇಳಬಹುದು. ನಮ್ಮ ಸಂವಿಧಾನದ ಪ್ರಕಾರ ಭಾರತದ ನಾಗರಿಕತೆ ಹೊಂದಿರುವವರು ಯಾವುದೇ ಕಾರಣಕ್ಕೂ ಇನ್ನೊಂದು ದೇಶದ ಪೌರತ್ವವನ್ನ ಹೊಂದುವಂತಿಲ್ಲ. ಒಂದು ವೇಳೆ ಬೇರೆ ದೇಶದ ಪೌರತ್ವವನ್ನ ಪಡೆದುಕೊಂಡ್ರೆ ಭಾರತದ ನಾಗರಿಕತೆ ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ರಾಹುಲ್ ಗಾಂಧಿ ಒಂದು ವೇಳೆ ಬ್ರಿಟನ್ನ ಪೌರತ್ವವನ್ನ ಹೊಂದಿರೋದು ನಿಜವೇ ಆಗಿದ್ರೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ಭಾರತದ ಪೌರತ್ವ ರದ್ದಾಗುವ ಸಾಧ್ಯತೆ ಇದೆ.
ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಕೆಲವೊಂದು ದೇಶಗಳಲ್ಲಿ ದ್ವಿಪೌರತ್ವ ಜಾರಿಯಲ್ಲಿದೆ. ಅಂದರೆ ನಮ್ಮ ದೇಶದ ಪೌರತ್ವವನ್ನ ಕೂಡ ಹೊಂದಬಹುದು, ಇನ್ನೊಂದು ದೇಶದ ಪೌರತ್ವವನ್ನ ಕೂಡ ಹೊಂದಬಹುದು. ಆದರೆ ಭಾರತದಲ್ಲಿ ಜಾರಿಯಲ್ಲಿರೋದು ಏಕಪೌರತ್ವ. ಹೀಗಾಗಿ ನಮ್ಮ ದೇಶದ ನಾಗರಿಕತೆ ಹೊಂದಿರುವ ಯಾವುದೇ ವ್ಯಕ್ತಿಯೂ ಕೂಡ ಬೇರೆ ದೇಶಗಳ ಪೌರತ್ವವನ್ನ ಪಡೆಯುವ ಹಾಗಿಲ್ಲ. ಪಡೆದರೆ ನಮ್ಮ ದೇಶದ ನಾಗರಿಕತೆ ರದ್ದಾಗುತ್ತೆ. ಹೀಗಾಗಿ ಸದ್ಯ ಕೋರ್ಟ್ನಲ್ಲಿರುವ ಈ ಕೇಸ್ ಭಾರಿ ಕುತೂಹಲ ಕೆರಳಿಸಿದೆ. ರಾಜಕೀಯ ದೃಷ್ಟಿಯಿಂದಲೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಕೇಸ್. ರಾಹುಲ್ ಗಾಂಧಿ ಈಗ ವಿಪಕ್ಷ ನಾಯಕರಾಗಿದ್ದಾರೆ. ಹೀಗಾಗಿ ಒಂದು ವೇಳೆ ರಾಹುಲ್ ಗಾಂಧಿಯವರ ಪೌರತ್ವವೇ ರದ್ದಾಗಿಬಿಟ್ರೆ ರಾಜಕೀಯದಲ್ಲಿ ಬಿರುಗಾಳಿಯೇ ಏಳಬಹುದು. ಈಗಾಗಲೇ ಕಾಂಗ್ರೆಸ್ ಈ ಕೇಸ್ನ ಹಿಂದೆ ರಾಜಕೀಯ ಇದೆ ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಈ ಕುರಿತಂತೆ ನ್ಯಾಯಾಲಯಕ್ಕೆ ಯಾವೆಲ್ಲ ಮಾಹಿತಿಯನ್ನ ಒದಗಿಸುತ್ತೆ ಅನ್ನೋದರ ಮೇಲೆ ಈ ಕೇಸ್ ನಿರ್ಣಯವಾಗಲಿದೆ. ಹೀಗೆ ಒಂದು ಕಡೆ ಈ ರೀತಿ ರಾಜಕೀಯ ಸಮರ ನಡೀತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಇವಿಎಂ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನ ತಿರುಚಲಾಗಿದೆ ಎಂಬ ಆರೋಪವನ್ನ ಗಟ್ಟಿ ದನಿಯಲ್ಲೇ ಮಾಡ್ತಾ ಇರುವ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಹಿಂದಿನ ರೀತಿಯಲ್ಲೇ ಮತಪತ್ರಗಳ ಮೂಲಕ ಚುನಾವಣೆ ನಡೆಸಬೇಕು ಅಂತ ಆಗ್ರಹಿಸಿವೆ. ಈ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನಾವು ಇವಿಎಂ ಬದಲು ಮತಪತ್ರ ಬೇಕು ಅಂತ ಜನರಲ್ಲಿ ಅರಿವು ಮೂಡಿಸುವ ಅಭಿಯಾನ ಆರಂಭಿಸಬೇಕು. ಈ ಬಗ್ಗೆ ನಾನು ಇತರೆ ಪಕ್ಷಗಳೊಂದಿಗೆ ಮಾತುಕತೆ ನಡೆಸುತ್ತೇನೆ. ಈ ಹಿಂದೆ ಭಾರತ್ ಜೋಡೋ ಅಭಿಯಾನ ನಡೆಸಿದಂತೆ ಈ ವಿಷಯದಲ್ಲೂ ಅಭಿಯಾನ ಆರಂಭಿಸಬೇಕು ಎಂದು ನಾನು ರಾಹುಲ್ ಗಾಂಧಿ ಅವರನ್ನ ಒತ್ತಾಯಿಸುತ್ತೇನೆ ಅಂತ ಹೇಳಿಕೆ ನೀಡಿದ್ದಾರೆ. ಇನ್ನು ಈ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದೆ. ದೇಶದ ಚುನಾವಣೆಗಳಲ್ಲಿ ಇವಿಎಂ ಬಳಕೆ ನಿಲ್ಲಿಸಬೇಕು ಮತ್ತು ಹಳೆಯ ಪೇಪರ್ ಬ್ಯಾಲೆಟ್ ಮತದಾನ ಪದ್ಧತಿಗೆ ಮರಳಲು ಆದೇಶ ನೀಡಬೇಕು ಅಂತ ವಿ.ಕೆ. ಪೌಲ್ ಎಂಬುವವರು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಈ ಕುರಿತಂತೆ ವಾದ ಮಾಡುವ ಸಂದರ್ಭದಲ್ಲಿ ಇವಿಎಂ ಸರಿಯಿಲ್ಲ, ಅದನ್ನ ತಿರುಚಬಹುದು ಅಂತ ವಿಶ್ವದ ಶ್ರೀಮಂತ ಉದ್ಯಮಿ ಎಲನ್ ಮಸ್ಕ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಹೇಳಿದ್ದರು ಅಂತ ವಾದ ಮಂಡನೆ ಮಾಡಿದ್ರು. ಇದಕ್ಕೆ ಸುಪ್ರೀಂ ಕೋರ್ಟ್ ಖಾರವಾಗಿಯೇ ತಿರುಗೇಟು ನೀಡಿದೆ. ಈ ಹಿಂದೆ ನಾಯ್ಡು ಸೋತಾಗ ಇವಿಎಂ ಸರಿಯಿಲ್ಲ ಅಂತ ಹೇಳಿದ್ರು. ಆದರೆ ಇಂದು ನಾಯ್ಡು ಗೆದ್ದಿದ್ದಾರೆ ಹಾಗೂ ಜಗನ್ ಸೋತಿದ್ದಾರೆ. ಇಂದು ಜಗನ್ ಈ ಆರೋಪ ಮಾಡ್ತಾ ಇದ್ದಾರೆ, ನೀವು ಚುನಾವಣೆಯಲ್ಲಿ ಗೆದ್ದಾಗ ಇವಿಎಂ ಟ್ಯಾಂಪರಿಂಗ್ ಆಗಿರೋದಿಲ್ಲ, ನೀವು ಚುನಾವಣೆಯಲ್ಲಿ ಸೋತಾಗ ಮಾತ್ರ ಟ್ಯಾಂಪರಿಂಗ್ ಆಗಿರುತ್ತವೆ, ಸೋತಾಗ ಮಾತ್ರ ಇವಿಎಂಗಳ ವಿರುದ್ಧ ಆರೋಪ ಕೇಳಿ ಬರುತ್ತವೆ ಅನ್ನುವ ಮಾತುಗಳೊಂದಿಗೆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಇನ್ನು ಇವಿಎಂ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ. ಪಕ್ಷದ ಸಂಸದ ಪಿ ಚಿದಂಬರಂ ಪುತ್ರ ಕಾರ್ತಿ ಚಿದಂಬರಂ ತಮಗೆ ಇವಿಎಂಗಳ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ. ತಮಗೆ ಇವಿಎಂಗಳಿಂದ ಅಂತಹ ಯಾವುದೇ ಕೆಟ್ಟ ಅನುಭವವಾಗಿಲ್ಲ. ಜೊತೆಗೆ ಇವಿಎಂಗಳ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸುವ ಯಾವುದೇ ಸಾಕ್ಷ್ಯ ತಮ್ಮ ಬಳಿ ಇಲ್ಲ ಅಂತ ಕಾರ್ತಿ ಚಿದಂಬರಂ ಹೇಳಿದ್ದಾರೆ. ಎಲ್ಲರೂ ಹೇಳ್ತಾರೆ ಎಂದು ನಾವು ಹೇಳೋದಿಲ್ಲ, ತಮಗೆ ಇವಿಎಂಗಳನ್ನ ಹ್ಯಾಕ್ ಮಾಡಬಹುದು ಅಂತ ಅನ್ಸೋದಿಲ್ಲ ಅಂತ ಕಾರ್ತಿ ಚಿದಂಬರಂ ಹೇಳಿದ್ದಾರೆ. ಹೀಗೆ ಒಂದು ಕಡೆ ಪಕ್ಷದ ನಾಯಕರು ಇವಿಎಂ ಬಗ್ಗೆ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡುತ್ತೇವೆ ಅಂತ ಅಖಾಡಕ್ಕಿಳಿದಿದ್ರೆ, ಮತ್ತೊಂದು ಕಡೆ ಈ ರೀತಿಯ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ರಾಹುಲ್ ಗಾಂಧಿ ಮೇಲೆ ಕೇಳಿ ಬಂದಿರುವ ಆರೋಪ ಎಷ್ಟರ ಮಟ್ಟಿಗೆ ಸರಿ, ಕಾಮೆಂಟ್ ಮಾಡಿ.